ವೀಕ್ಷಕರೇ, ಆಕೆ ವಯಸ್ಸು 16, ಆತನಿಗೆ 20. ಅವರಿಬ್ಬರಿಗೂ ಯೌವನ ಬಿಟ್ಟು ಬೇರೆ ಯೋಚನೆನೇ ಇಲ್ಲ. ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೊದಲ ಪರಿಚಯದಲ್ಲೇ ಅವರಿಬ್ಬರು ಪ್ರೀತಿಯಲ್ಲಿ ಬಿದ್ರು. ಆದ್ರೆ ಅದು ಪ್ರೀತಿಯೇ ಅಲ್ಲ. ಆತ ರಾಕ್ಷಸ ಅನ್ನೋದು ಆಕೆಗೆ ತಿಳಿಯಲಿಲ್ಲ. ತಿಳಿದುಕೊಳ್ಳುವ ವಯಸ್ಸು ಕೂಡ ಅಲ್ಲ. ಆಕೆ ಅಂದವಾಗಿದ್ದಳು. ಆತನ ಮರಳು ಮಾತಿಗೆ ಕರಗಿ ಹೋದಳು. ಅಷ್ಟೇ ಅಲ್ಲ, ಪ್ರೀತಿಯಲ್ಲಿ ಬಿದ್ದು ಹೋದಳು. ಆದ್ರೆ ಅದಾದ ನಂತರ ನಡೆದ ಕಥೆಯೇ ಬೇರೆ. ಆಂಧ್ರದ ಏಳೂರು ಆರ್ ಸ್ಟೇಡಿಯಂ ಪ್ರಾಂತ್ಯದಲ್ಲಿ ವಾಸವಿದ್ದ ಅಬ್ದುಲ್ ಮಜೀದ್ಗೆ 2 ಹೆಂಡತಿಯರು. ಮೊದಲ ಪತ್ನಿಗೆ 3 ಗಂಡು ಮಕ್ಕಳು. ಎರಡನೇ ಪತ್ನಿ ಸಲ್ಮಾಗೆ ಒಬ್ಬಳೇ ಮಗಳು. ಆಕೆಯ ಹೆಸರು ಸನಾ. ಆಕೆ ಈವೆಂಟ್ ನಲ್ಲಿ ಆಂಕರ್ ಆಗಿ ಕೆಲಸ ಮಾಡುತ್ತಿದ್ಲು. ವಯಸ್ಸು ಕೇವಲ 16 ವರ್ಷ ಮಾತ್ರವೇ. ಈ ಸನಾಳನ್ನ ತಾಯಿಯೇ ನೋಡಿಕೊಳ್ಳುತ್ತಿದ್ರು. ಅಬ್ದುಲ್ ಮಜೀದ್ ಸಾವಿನ ನಂತರ ಅವರ ಜೀವನ ತುಂಬಾ ಕಷ್ಟವಾಯಿತು. ತನ್ನ ತಾಯಿಗೆ ರಿಸ್ಕ್ ಕೊಡೋದು ಬೇಡ ಅಂತ ಸನಾ ಆಂಕರ್ ಆಗಿ ಕೆಲಸ ಮಾಡುತ್ತಾ ಹಣ ಸಂಪಾದನೆ ಮಾಡುವ ಪ್ರಯತ್ನ ಮಾಡಿದ್ಲು. ಈ ವಿಚಾರದಲ್ಲಿ ಸನಾ ಯಶಸ್ವಿ ಸಹ ಆದಳು ಎಂದು ಹೇಳಬಹುದು. ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿ ಸಾಗುತ್ತಿರಬೇಕಾದ್ರೆ ಆಕೆಯ ವಯಸ್ಸು ತಪ್ಪು ಮಾಡುವಂತೆ ಮಾಡಿತು. 6 ತಿಂಗಳ ಹಿಂದೆ ಸಾಮರ್ಲ ಕೋಟ ಬಳಿ ಈವೆಂಟ್ ಗೆ ಹೋಗಿದ್ದಳು ಈ ಸನಾ. ಅಲ್ಲಿ ಚೆನ್ನಾಗಿ ಆಂಕರಿಂಗ್ ಕೂಡ ಮಾಡಿದ್ಲು. ಆದ್ರೆ ಅದೇ ಸಮಯದಲ್ಲಿ ಆ ಕಡೆ ಶ್ರೀಕಾಕುಳ ಜಿಲ್ಲೆಯ ನಂದಿಗಾ ಮಂಡಲದ ಯುವಕ ಶಿವಕುಮಾರ್ ಪರಿಚಯವಾದನು. ಈತ ಈವೆಂಟ್ ನಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ. ಈತ ಹೈದರಾಬಾದ್ ನಲ್ಲಿ ಇದ್ದುಕೊಂಡು ಸಿನಿಮಾಗಳಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ. ಅಂದು ಲೈಟ್ಸ್ ಏರ್ಪಾಡು ಮಾಡುವಾಗ ಖಾಲಿ ಸಮಯದಲ್ಲಿ ಸನಾಳನ್ನ ನೋಡಿದನು. ಆಕೆಯ ಅಂದವನ್ನ ನೋಡಿ ಶಿವ ಫ್ಲಾಟ್ ಆದನು. ಆಕೆಯ ಹಿಂದೆ ಬಿದ್ದ ಶಿವಕುಮಾರ್ ಹೇಗಾದ್ರೂ ಮಾಡಿ ಆಕೆಯನ್ನ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಳ್ಳಬೇಕೆಂದುಕೊಂಡನು. ಚುರುಕಾಗಿದ್ದ ಶಿವಕುಮಾರ್ ಅವಕಾಶ ಮಾಡಿಕೊಂಡು ಆಕೆಯ ಜೊತೆ ಮಾತನಾಡಲು ಆರಂಭಿಸಿದ. ಅವರಿಬ್ಬರ ಪರಿಚಯ ಅಷ್ಟೇ ಬೇಗನೆ ಸ್ನೇಹಕ್ಕೆ ತಿರುಗಿತು. ಇಬ್ಬರು ಫೋನ್ ನಂಬರ್ ಬದಲಾಯಿಸಿಕೊಂಡ್ರು. 3 ದಿನಗಳ ಕಾಲ ಫೋನ್ ನಲ್ಲಿ ಮಾತನಾಡಿದ ಬಳಿಕ ಸನಾಗೆ ಐ ಲವ್ ಯು ಹೇಳಿದ ಶಿವ. ಆಕೆ ಕೂಡ ಅದನ್ನ ನಗು ನಗುತ್ತಲೇ ಒಪ್ಪಿಕೊಂಡಳು. ಈತ ಸನಾಳನ್ನ ಭೇಟಿಯಾಗಲು ಯಾವಾಗಲೂ ಆಕೆಯ ಮನೆಗೆ ಹೋಗುತ್ತಿದ್ದ ಶಿವ. ಇದೇ ರೀತಿ ಸುಮಾರು 6 ತಿಂಗಳ ಕಾಲ ಅವರಿಬ್ಬರ ಪ್ರೇಮ ಸಾಗಿತು. ಆಕೆಯ ಅಂದವನ್ನ ನೋಡಿ ಶಿವ ಅಸೂಯೆ ಪಡುತ್ತಿದ್ದ. ಅನುಮಾನಿಸಲು ಆರಂಭಿಸಿದ. ಆತನಿಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಅಸಲಿಗೆ ಪ್ರೇಮ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಸನಾಳನ್ನ ನಿತ್ಯವೂ ಅನುಮಾನಿಸುತ್ತಲೇ ಇದ್ದ. ಆಕೆಯ ಫೋನ್ ಬಿಸಿ ಬಂದ್ರೆ ಸಾಕು, ಯಾರ ಜೊತೆ ಮಾತನಾಡ್ತಿದ್ದೆ ಅಂತ ಬೈಯುತ್ತಿದ್ದ. ಇದರಿಂದ ಸನಾಗೆ ಕೋಪ ಬಂತು. ಈವೆಂಟ್ ಗೆ ಹೋದರೂ ಕೂಡ ಆತನ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಸನಾ. ಇಳಿ ವಯಸ್ಸಿನಲ್ಲಿ ಹುಟ್ಟಿದ ಪ್ರೇಮ ಅವರಿಬ್ಬರ ಮನಸ್ಸಿನಲ್ಲೂ ಬೆರೆಯಲಿಲ್ಲ. ಶಿವ ಆಕೆಯನ್ನ ತನ್ನ ಸ್ವಂತ ಅಂದುಕೊಂಡನು. ಈಗಿರುವಾಗ 4 ತಿಂಗಳ ಹಿಂದೆ ಸನಾ ತನ್ನ ತಾಯಿಯ ಬಳಿ ಇದನ್ನೆಲ್ಲ ಹೇಳಿಕೊಂಡಳು. ಇದರ ನಡುವೆ ಸಲ್ಮಾ ಮಜೀದ್ ಮೊದಲ ಪತ್ನಿಯ ಕಿರಿಯ ಮಗ ಉಮರ್ ಜೊತೆ ರಾಜಮಹೇಂದ್ರಪುರಂಗೆ ಹೋದಳು. ಈ ಉಮರ್ ಸಲ್ಮಾ ಮತ್ತು ಸನಾ ಜೊತೆಯಲ್ಲೇ ವಾಸಿಸುತ್ತಿದ್ದನು. ಇಬ್ಬರು ಇಲ್ಲದ ಸಮಯದಲ್ಲಿ ಸನಾಳನ್ನ ಭೇಟಿಯಾಗಲೆಂದು ಶಿವ ಹೈದರಾಬಾದ್ ನಿಂದ ಅವರ ಮನೆಗೆ ಬಂದನು. ಅಮ್ಮ ಇಲ್ಲದಿದ್ರಿಂದ ಇಬ್ಬರು ಮನೆಯಲ್ಲಿ ಸಮಯ ಕಳೆದರು. ನೀನು ಯಾರೊಂದಿಗೋ ಫೋನ್ ನಲ್ಲಿ ಮಾತನಾಡ್ತಿದ್ದೀಯಾ ಅಂತ ಸನಾ ಜೊತೆ ಜಗಳವಾಡಿದ ಶಿವ. ಆಕೆ ಮಾತ್ರ ಆ ರೀತಿ ಏನು ಇಲ್ಲ ಅಂತ ಹೇಳಿದ್ಲು. ಇದಾದ ಬಳಿಕ ಮಾರ್ಚ್ 27ರಂದು ಶಿವ ಮತ್ತೆ ಸನಾ ಮನೆಗೆ ಬಂದನು. ಆತ ಬಂದಾಗ ಸನಾ ಫೋನ್ ನಲ್ಲಿ ಚಾಟ್ ಮಾಡುತ್ತಿರುವುದನ್ನ ಶಿವ ನೋಡಿದ. ಈ ವೇಳೆ ಇಬ್ಬರ ನಡುವೆ ಮತ್ತೆ ಜಗಳ ನಡೆಯಿತು. ಈ ವೇಳೆ ಸನಾ ತಾಯಿಯು ಕೂಡ ಅಲ್ಲಿಯೇ ಇದ್ದರು. ಜಗಳವನ್ನ ತಡೆಯಲು ಪ್ರಯತ್ನಿಸಿದ್ರು. ಆದ್ರೆ ಶಿವ ಇಬ್ಬರನ್ನ ಬಾಯಿಗೆ ಬಂದಂತೆ ನಿಂದಿಸಿದ. ಜಗಳ ಆಡುತ್ತಿರುವುದು ಗೊತ್ತಾಗಿ ಅಲ್ಲಿಗೆ ಬಂದ ಮಜೀದ್ ಮೊದಲ ಪತ್ನಿಯ ಮಕ್ಕಳು ಜಗಳವನ್ನ ನಿಲ್ಲಿಸಿದ್ರು. ಅಲ್ಲದೆ ಶಿವನನ್ನ ಅಲ್ಲಿಂದ ಕಳುಹಿಸಿದ್ರು. ಆದ್ರೆ ಶಿವ ಮಾತ್ರ ಆಕೆಗೆ ಇನ್ನೊಬ್ಬ ಲವ್ವರ್ ಇದ್ದಾನೆ ಅಂತ ಅನುಮಾನಿಸಿದ. ಅದರಿಂದ ಸನಾ ಮತ್ತು ಆಕೆಯ ತಾಯಿಯ ಮೇಲೆ ತುಂಬಾ ಕೋಪ ಇತ್ತು. ನಮ್ಮ ಮಗಳ ತಂಟೆಗೆ ಬರಬೇಡ ಅಂತ ಇದೇ ಸಂದರ್ಭದಲ್ಲಿ ಸಲ್ಮಾ ಶಿವನನ್ನ ಗದರಿದಳು. ಮತ್ತೊಮ್ಮೆ ಏನಾದ್ರೂ ಜಗಳವಾಡಿದ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಳು. ಈ ಘಟನೆಯ ಬಳಿಕ ಶಿವ ಸೈಕೋ ಆಗಿ ಬದಲಾಗಿದನು. ನನಗೆ ಸಿಕ್ಕದ ಸನಾ ಯಾರಿಗೂ ದಕ್ಕಬಾರದು ಅಂದುಕೊಂಡನು. ಕೇವಲ 20ನೇ ವಯಸ್ಸಿನಲ್ಲಿ ಹಂತಕನಾಗಿ ಬದಲಾದನು. ಇದಾದ ಬಳಿಕ ಒಂದು ಹರಿತವಾದ ಕತ್ತಿಯನ್ನ ತೆಗೆದುಕೊಂಡು ಸನಾ ಮನೆಗೆ ಹೋದ ಆ ನೀಚ. ಬೆಳಗಿನ ಜಾವ ಆಕೆಯ ಮನೆಗೆ ಹೋಗಿ 1 ನಿಮಿಷ ಸನಾ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಆಕೆಯ ರೂಮಿಗೆ ಹೋಗಿ ಕತ್ತಿಯಿಂದ ಆಕೆಗೆ ಏರಿದನು. ಈ ವೇಳೆ ಮಗಳ ಚೀರಾಟ ಕೇಳಿ ಆಕೆಯ ತಾಯಿ ಕೂಡ ಓಡಿ ಬಂದಳು. ಆಕೆಯನ್ನು ಸಹ ಹಿಡಿದುಕೊಂಡ ಶಿವ ಗಂಟಲನ್ನ ಸೀಳಿ ಕೊಲೆಗೈದನು. ಬಳಿಕ ಮತ್ತೆ ಸನಾಳ ಕುತ್ತಿಗೆಯನ್ನ ಕುಯ್ದು ಬರ್ಬರವಾಗಿ ಹತ್ಯೆ ಮಾಡಿದನು. ಕೊಲೆ ಮಾಡಿದ ಬಳಿಕ ಮನೆಯ ಬಾಗಿಲು ಹಾಕಿ ಶಿವ ಪರಾರಿಯಾದನು. ಆದ್ರೆ ಭಾನುವಾರ ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಮಟನ್ ಸಾಂಬಾರ್ ತೆಗೆದುಕೊಂಡು ಉಮರ್ ಮನೆಗೆ ಬಂದನು. ಈ ವೇಳೆ ಮನೆಯನ್ನ ಲಾಕ್ ಮಾಡಲಾಗಿತ್ತು. ನನಗೆ ಹೇಳದೆ ನಮ್ಮ ಆಂಟಿ ಎಲ್ಲಿಗೂ ಹೋಗುವುದಿಲ್ವಲ್ಲ ಅಂದುಕೊಂಡ ಉಮರ್. ಇದೇ ವೇಳೆ ಮನೆಯ ಕಿಟಕಿ ಮುರಿದಿರುವುದನ್ನ ಗಮನಿಸಿದ ಉಮರ್ ಕಿಟಕಿಯಿಂದ ಒಳಗೆ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಲ್ಮಾ ಮತ್ತು ಸನಾಳನ್ನ ನೋಡಿದನು. ಒಂದು ಕ್ಷಣ ಭಯದಿಂದ ತತ್ತರಿಸಿ ಹೋದನು. ತಕ್ಷಣ ತನ್ನ ಸಹೋದರನಿಗೆ ಕಾಲ್ ಮಾಡಿದ ಉಮರ್ ಆತನಿಗೆ ನಡುಗುತ್ತಲೇ ಎಲ್ಲವನ್ನೂ ಹೇಳಿದ. ಸಹಾಯವಾಣಿ ಸಂಖ್ಯೆ 100ಕ್ಕೆ ಕರೆ ಮಾಡುವಂತೆ ಆತನ ಸಹೋದರ ಉಮರ್ಗೆ ಹೇಳಿದ. ಬಳಿಕ ಉಮರ್ ಪೊಲೀಸರಿಗೆ ಮಾಹಿತಿ ನೀಡಿದ. ಸ್ಥಳಕ್ಕೆ ಬಂದ ಪೊಲೀಸರು ಮನೆಯ ಬಾಗಿಲನ್ನ ಒಡೆದು ಒಳಗೆ ಹೋಗಿ ನೋಡಿದಾಗ ಸಲ್ಮಾ ಮತ್ತು ಸನಾ
ಬರ್ಬರವಾಗಿ ಹತ್ಯೆಯಾಗಿದ್ದಾರೆ ಎಂಬುದು ಗೊತ್ತಾಯಿತು. ಸಲ್ಮಾ ಸಂಬಂಧಿಕರ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆ ಮಾಡಲು ಆರಂಭಿಸಿದ್ರು. ಅಲ್ಲದೆ ಸಂಬಂಧಿಕರ ವಿಚಾರಣೆ ಸಹ ನಡೆಸಿದ್ರು. ಈ ವೇಳೆ ಶಿವನ ಬಗ್ಗೆ ತಿಳಿಸಿದ್ರು. ಇದಾದ ನಂತರ ವಿಶೇಷ ತಂಡವನ್ನ ರಚಿಸಿದ ಪೊಲೀಸರು ಶಿವನನ್ನ ಬಂಧಿಸಿದರು. ಶಿವ ಕೋವೂರು ಏರಿಯಾದಲ್ಲಿರುವುದನ್ನ ಲೊಕೇಶನ್ ತೋರಿಸಿತು. ತಕ್ಷಣ ಅಲ್ಲಿಗೆ ರೂರಲ್ ಎಸ್ಐ ತಮ್ಮ ತಂಡದೊಂದಿಗೆ ಹೋಗಿ ಶಿವನನ್ನ ಬಂಧಿಸಿ ಠಾಣೆಗೆ ಕರೆದು ತಂದ್ರು. ಆ ಒಂದು ಪರಿಚಯ ಸನಾಳ ಜೀವನವನ್ನೇ ನಾಶ ಮಾಡಿತು. ಆಕೆಯ ತಾಯಿ ಸಲ್ಮಾಳು ಕೂಡ ಬರ್ಬರವಾಗಿ ಹತ್ಯೆಯಾದಳು. ತಿಳಿದು ತಿಳಿಯದ ವಯಸ್ಸಿನಲ್ಲಿ ಪ್ರೀತಿ ಇರೋದೇ ಇಲ್ಲ. ಅಸಲಿಗೆ ಅದು ಆಕರ್ಷಣೆ ಮಾತ್ರ. ಆತ 20 ವರ್ಷಕ್ಕೆ ಅಂತಕನಾಗಿ ಬದಲಾದ ಅಂದ್ರೆ ಆತನ ಸೈಕೋ ಬುದ್ಧಿಯನ್ನ ಅರ್ಥ ಮಾಡಿಕೊಳ್ಳಬಹುದು. ಈ ದುರಂತ ಲವ್ ಸ್ಟೋರಿ ಕೇಳಿ ನಿಮ್ಗೆ ಏನನಿಸಿತು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ.